ಶನಿವಾರ ಆಶ್ರಮದ ಆಸ್ತಿಗಾಗಿ ಬಣ ಬಡಿದಾಟ ವಿಚಾರ. ಆಶ್ರಮದಲ್ಲಿದ್ದ ಅಜ್ಜಿ ಹಠಾತ್ ನಿಧನ, ಮತ್ತೆ ಶುರುವಾದ ಹೈಡ್ರಾಮಾ. ಗ್ರಾಮ ಪಂಚಾಯಿತಿ ಅನಧಿಕೃತ ವಿದ್ಯುತ್ ಬಳಕೆ ಆರೋಪ, ಕಚೇರಿಗೆ ಅಧಿಕಾರಿಗಳ ತಂಡ ಭೇಟಿ, ದಂಡ ವಿಧಿಸಿ ಬೆಸ್ಕಾಂ ಎಚ್ಚರಿಕೆ. ಸರ್ಕಾರಿ ಜಾಗ ಬಡವರಿಗಾಗಿ ಮಂಜೂರು, ಸರ್ವೆಯಲ್ಲಿ ಅಧಿಕಾರಿಗಳಿಗೆ ಜಾಗ ಕಾಣಲಿಲ್ಲ, ನಿವೇಶನಕ್ಕಾಗಿ ಬಡವರ ಅಲೆದಾಟ ತಪ್ಪಲಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ದಲಿತ ಸಂಘರ್ಷ ಸಮಿತಿ ಆಗ್ರಹ, ತಮಟೆ ಚಳುವಳಿಗೆ ಸಿದ್ಧತೆ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ವೆಂಕಟೇಶ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮಕ್ಕಳಿಲ್ಲದ ದಂಪತಿ ಬಡವರ ಸೇವೆಗಾಗಿ ಆಶ್ರಮವೊಂದನ್ನ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದರು. ಗಂಡ ತೀರಿಕೊಂಡ ನಂತರ ಅಜ್ಜಿಯೇ ಅದನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದರು. ಆಶ್ರಮಕ್ಕೆ ಬಂದ ಸ್ವಾಮೀಜಿ ಮೇಲೆ ಆಶ್ರಮದ ಆಸ್ತಿ ಕಬಳಿಕೆ ಹುನ್ನಾರದ ಆರೋಪ ಕೇಳಿ ಬಂದಿದೆ. ಇದೀಗ ಅಜ್ಜಿ ಹಠಾತ್ ನಿಧನ ಹೊಂದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಪಾಪಾಗ್ನಿ ಮಠದ ಪಕ್ಕದಲ್ಲಿ ಕಳೆದ 20 ವರ್ಷಗಳಿಂದ ಯೋಗಿ ಮರಿಯಪ್ಪ ಸ್ವಾಮೀಜಿ ಹಾಗೂ ಜಯಮ್ಮ ದಂಪತಿಗಳು ಸುಮಾರು 4 ಎಕರೆ ಜಾಗದಲ್ಲಿ ಆಶ್ರಮ ಕಟ್ಟಿಕೊಂಡು ಅನಾಥ ಮಕ್ಕಳಿಗೆ ವೇದ, ಉಪನಿಷತ್ತು, ಆಧ್ಯಾತ್ಮಿಕ ಪಾಠ ಪ್ರವಚನ ಕಲಿಸಿಕೊಂಡು ವಾಸವಾಗಿದ್ದರು. ಯೋಗಿ ಮರಿಯಪ್ಪನವರು ಕಾಲವಾದ ನಂತರ ಅವರ ಪತ್ನಿ ಜಯಮ್ಮ ಆಶ್ರಮದ ಉಸ್ತುವಾರಿ ವಹಿಸಿಕೊಂಡು ಬಡವರಿಗೆ ಉಚಿತ ಅನ್ನ ಸಂತರ್ಪಣೆ ಸೇರಿ ಆಧ್ಯಾತ್ಮಿಕ ಕಾರ್ಯಗಳನ್ನ ನಡೆಸಿಕೊಂಡು ಬರ್ತಿದ್ರು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ಮಂಗಳೂರಿನಿಂದ ಆಶ್ರಮಕ್ಕೆ ಬಂದ ಉಮಾಮಹೇಶ್ವರ ಸ್ವಾಮೀಜಿ ಎಂಬುವರು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಜಯಮ್ಮರವರನ್ನ ಯಾಮಾರಿಸಿ ಅವರ ಆಸ್ತಿಯನ್ನೆಲ್ಲ ತಮ್ಮ ಸ್ವಂತಕ್ಕೆ ಬರೆಸಿಕೊಂಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಜಯಮ್ಮನ ಸಂಬಂಧಿಕರು ಹಾಗೂ ಸ್ವಾಮೀಜಿ ನಡುವೆ ಜನವರಿ 10ರಂದು ಮಾತಿನ ಚಕಮಕಿ ನಡೆದು ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ನಂತರ ಆಶ್ರಮದ ಆಸ್ತಿಯನ್ನು ಮತ್ತೆ ವಾಪಸ್ಸು ಬರೆದುಕೊಡುವುದಾಗಿ ಅಲ್ಲಿಂದ ಸ್ವಾಮೀಜಿ ತಪ್ಪಿಸಿಕೊಂಡಿದ್ರು. ಇದಾದ ಬಳಿಕ 2 ಗುಂಪುಗಳ ನಡುವೆ ದೂರು ಪ್ರತಿ ದೂರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿ ಮಠದ ಆಸ್ತಿಗಾಗಿ 2 ಗುಂಪುಗಳ ನಡುವೆ ಒಳಗೊಳಗೆ ವಾಕ್ಸಮರ ನಡೆಯುತ್ತಿತ್ತು. ಹೀಗಿರುವಾಗ ಜನವರಿ 17ರಂದು ಶನಿವಾರ ಬೆಳಿಗ್ಗೆ ಜಯಮ್ಮನವರು ಸ್ನಾನ ಮಾಡುವ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಸಾಕು ಮಗ ಗುರುನಾಥ್ ಮಾತ್ರ ಉಮಾಮಹೇಶ್ವರಿ ಸ್ವಾಮೀಜಿ ಕಡೆಯವರು ಪದೇ ಪದೇ ತಲೆ ಕೆಡಿಸಿರೋದ್ರಿಂದ ಮಾನಸಿಕವಾಗಿ ಕುಗ್ಗಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಹೊಣೆ ಅವರೇ ಎಂದು ಆರೋಪಿಸಿದ್ದಾರೆ. ಇವಾಗ ಬೆಳಗ್ಗೆ ಪ್ರತಿದಿನ ಸ್ನಾನಕ್ಕೆ ಹೋಗ್ತಾಯಿದ್ರು. ಇವಾಗ ಬೆಳಗ್ಗೆನೂ ಸ್ನಾನಕ್ಕೆ ಹೋಗಿದ್ದಾಗ ಸುಸ್ತು ಅಂದರು. ನಾವು ಪ್ರಜ್ಞೆ ತಪ್ಪಿದ್ದಾರೆ ಅಂದ್ಕೊಂಡ ತಕ್ಷಣ ಲಕ್ಷ್ಮೀನಾರಾಯಣ ಪಾರ್ಸರ್ತರು ಫೋನ್ ಮಾಡಿದ್ದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ. ಅವ್ರಿಗೆ ಮೈನು ಏನಂದರೆ ಒಬ್ಬ ಉಮಾಮಹೇಶ್ವರ ಸ್ವಾಮಿ ಏನಿದ್ದಾರೆ 5 ವರ್ಷದಿಂದ ಆಶ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ಸಾಧನೆ ಮಾಡೋದಕ್ಕಂತ. ಅವರು ಎಲ್ಲ ನಂಬಿಕೆ ದ್ರೋಹ ಮಾಡಿ ಗಿಫ್ಟೆಡ್ ಅಂತ ಮಾಡಿಕೊಂಡು ಟ್ರಸ್ಟ್ ಅಂತ ಗಿಫ್ಟೆಡ್ ಅಂತ ಮಾಡ್ಕೊಂಡು ತುಂಬ ನೊಂದ್ಕೊಂಡಿದ್ದಾರೆ ಅಮ್ಮವರು. ಏನು ಆ ಸ್ವಾಮಿ ಏನು ಬಂದ್ರೂ ಆಶ್ರಮ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಅಮ್ಮವರು ಹೇಳಿದ್ದಾರೆ. ಅವರು ಮೊನ್ನೆ ಶನಿವಾರ ಬೇರೆ ಅವರು ಟ್ರಸ್ಟವರು ಮುಖಾಂತರ ವಿಪರೀತವಾಗಿ ಫೋನುಗಳು ಬರ್ತಾಯಿದ್ರು ಅಮ್ಮವ್ರಿಗೆ. ಅಮ್ಮ ಈ ಥರ ಎಲ್ಲ ಮಾಡಿದ್ದೀವಿ, ಈ ಥರ ನಮಗೆ ಈ ಥರ ದ್ರೋಹ ಮಾಡಿಬಿಟ್ಟಲ್ಲಮ್ಮ, ಏನಮ್ಮ ನೀನು ನಿಮ್ಮ ಕುಟುಂಬದವರೆಲ್ಲ ಬಂದು ಈ ಥರ ಗಲಾಟೆ ಮಾಡಿದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಎಲ್ಲ ಟಾರ್ಚರ್ ಮಾಡ್ತಾಯಿದ್ರು. ನಾವು ಗೇಟ್ ಬೇಗ ತೆಗೆದಿಲ್ಲ, ಆ್ಯಕ್ಚುಲಿ ಆಗುತ್ತೆ. ತೆಗೆದಿದ್ರೆ ಇನ್ನೇನೋ ಗಲಾಟೆ ಮಾಡೋರು ಅವ್ರು ನಾರಾಯಣ ಸ್ವಾಮಿ, ಆಮೇಲೆ ಅವ್ರ ಕಡೆಯವರೆಲ್ಲರೂ ಉಮಾಮಹೇಶ್ವರ ಸ್ವಾಮಿಗಳು, ಆಮೇಲೆ ಅರುಡ ಸ್ವಾಮಿ ಅಂತಿದ್ದಾರೆ ಕೆಂಗೇರಿ. ಅವರು ಪೇಪರಲ್ಲಿ ಆಶ್ರಮ ಬಗ್ಗೆ ಇಲ್ಲಿದ್ದೆಲ್ಲ ಸಲದ ಆರೋಪಗಳು ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಅಂತೇಳ್ಬಿಟ್ಟು ಗಿಫ್ಟೆಡ್ ಮಾಡಿಸ್ಕೊಂಡಿದ್ದಾನೆ ಅವನು. ನಂಬಿಕೆ ದ್ರೋಹ ವಿಪರೀತ ಟಾರ್ಚರ್ ಮಾಡಿದ್ದಾನೆ. ಯಾರು ಇಲ್ದಿದ್ದಾಗ 4 ಗೋಡೆ ಮಧ್ಯದಲ್ಲೇ ವಿಪರೀತವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ ಉಮಾಮಹೇಶ್ವರ ಸ್ವಾಮಿಗಳು. ಕಾಲ್ಸ್ ಮಾಡ್ತಾಯಿದ್ದಾಗ ನಾವೆಲ್ಲ ಫೋನ್ ಮಾಡ್ತಾಯಿದ್ದಾಗ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು ಆ ಸ್ವಾಮಿ ಉಮಾಮಹೇಶ್ವರರು. ಅವ್ರ ಕುಟುಂಬದವ್ರು ಯಾರೇ ಮಾಡಲಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು ಅದೆಲ್ಲ ಮಾಡ್ತಾಯಿದ್ದ. ನಾವೇನು ಮಾತಾಡಿದ್ವಿ ಅದೆಲ್ಲ ಅವ್ರ ಟ್ರಸ್ಟಿಯವ್ರಿಗೆ ವಾಟ್ಸಪ್ ಮುಖಾಂತರ ಏನೋ ಕಳಿಸಿ ನಮಗೂ ಬೆದರಿಕೆ ಹಾಕಿದ್ದಾನೆ ತುಂಬ ಸರಿ. ನಾವು ಏನೋ ಆ ಥರ ಗೊತ್ತಾಗ್ತಾ ಇದ್ದಂಗೆ ಬಂದು ಕೇಳೋಕ್ಕೆ ಹೋಗಿದ್ದಕ್ಕೆ ನಾವು ನಮ್ಮೆಲ್ಲ ಸರಿ 2-3 ಸರಿನೂ ಇದು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಸ್ವಾಮಿ. ಮೊನ್ನೆಲ್ಲ ಕುಟುಂಬದವರೆಲ್ಲ ಸೇರಿ ಈ ಥರ ಕೇಳಿದ್ದಕ್ಕೆ ನಮ್ಮ ಮೇಲೆ ಇವಾಗ ಇಲ್ಲದ ಸ್ಥಳದ ಆರೋಪಗಳು ಮಾಡ್ತಾಯಿದ್ದಾನೆ. ಒಂದು ಮನುಷ್ಯನ ನಂಬಿಕೆ ನಂಬಿಕೆ ದ್ರೋಹ ಮಾಡಿದ್ದಾನಲ್ಲ, ಎಷ್ಟು ಪ್ರೀತಿಯಿಂದ ಮಗನ ಥರ ಅವರು ಒಂದು ಇರ್ತಾನೆ ಸ್ವಾಮಿ ಆಶ್ರಮದಲ್ಲಿ ಅಂತ ನಂಬಿಕೆ ಇತ್ತು. ಆ ನಂಬಿಕೆ ಹಾಳು ಮಾಡ್ಕೊಂಡಿದ್ದಾನೆ. ಅವರು ಗಿಫ್ಟೆಡ್ ಏನು ಮಾಡ್ಕೊಂಡಿದ್ದಾನೋ ಅದೆಲ್ಲ ನಂಬಿಕೆ ನನಗೆ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಸುಮ್ಮನೆ ಸೈನ್ ಮಾಡ ಅಂದರೆ ಮಾಡಿದ್ದಾರೆ ಅಷ್ಟೇ ಅವರು.
ನಂಬಿಕೆ ದ್ರೋಹ ಮಾಡಿದ್ದಾನೆ ಒಟ್ಟು. ಆದ್ರೆ ಉಮಾಮಹೇಶ್ವರ ಸ್ವಾಮೀಜಿ ಕಡೆಯವರು ಹೇಳೋದೇ ಬೇರೆ. ಆಶ್ರಮವನ್ನ ಮತ್ತಷ್ಟು ಬೆಳೆಸಬೇಕು ಅಂತ ಟ್ರಸ್ಟ್ ಮಾಡೋಣ ಅಂತ ಜಯಮ್ಮ ಅವರ ಆಶಯದಂತೆ ಟ್ರಸ್ಟ್ ಮಾಡಿದ್ದು, ಅವರ ಆಸೆಯಂತೆ ನಾವು ಮುಂದಿನ ದಿನಗಳಲ್ಲಿ ಆಶ್ರಮವನ್ನ ಮುನ್ನಡೆಸುತ್ತೇವೆ. ಅವರು ದೈವಾಧೀನರಾಗಿರುವುದು ನೋವುಂಟು ಮಾಡಿದೆ. ಸ್ವಾಮೀಜಿಗಳು ನಾವೆಲ್ಲ ಸೇರಿಕೊಂಡು ಮಠವನ್ನ ಮುನ್ನಡೆಸುತ್ತೇವೆ ಎಂದು ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು, ಸುಳ್ಳು, ಇದು ಶುದ್ಧ ಸುಳ್ಳು. ಸ್ವಾಮೀಜಿಯವರ ಮೇಲೆ ಇತ್ತೀಚೆಗೆ ಅಲ್ಲಿ ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡಿ ಅವರಿಗೆ ಏಟಾಗಿ ಅವ್ರ ಹಾಸ್ಪಿಟ್ಲಲ್ಲಿ ಬೆಡ್ ರಿಡನ್ನು ಮತ್ತು ಚಿಕಿತ್ಸೆಯಲ್ಲಿದ್ದಾರೆ 12 ದಿವಸದಿಂದ. ಅವರು ಯಾವುದೇ ಕಾರಣಕ್ಕೆ ಅವರು ಫೋನ್ ಮಾಡಿಲ್ಲ. ಬೇಕಾದಷ್ಟು ತನಿಖೆ ನಡೆಯಲಿ, ಅದಕ್ಕೆಲ್ಲ ಕೂಡ ನಾವು ಸಿದ್ಧರಿದ್ದೀವಿ. ಅಮ್ಮ ಅವರೇ ಅವರಿಗೆ 1-2 ಸಾರಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಮತ್ತು ನೀನು ಬೇಗ ಬಂದು ಇಲ್ಲಿ ನನಗೆ ಜೊತೆಯಲ್ಲಿದ್ದು ನನ್ನ ಒಂದು ನೋಡ್ಕೋಬೇಕಪ್ಪ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಬಲವಂತವಾಗಿ ಅವರನ್ನು ತೊಂದರೆ ಕೊಟ್ಟು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾದ್ದು. ಅಮ್ಮ ಅವರು ಮತ್ತು ಮರಿಯಪ್ಪ ಸ್ವಾಮಿಯವರ ಆಸೆಯಂತೆ ಅಲ್ಲಿ ಒಂದು ಸತ್ಕಾರ್ಯಗಳು, ಅನ್ನದಾನ ಮತ್ತು ಬಡವರಿಗೆ ವಿದ್ಯಾದಾನ, ವೃದ್ಧಾಶ್ರಮ ಆ ಥರದ್ದೆಲ್ಲ ಮಾಡಬೇಕು ಅಂತ ಅವರ ಆಶಯ ವ್ಯಕ್ತಪಡಿಸಿದ್ರಿಂದ ನಮ್ಮಲ್ಲಿ ಯಾರೂ ಕೂಡ ಆ ಒಂದು ಆಸ್ತಿಗಾಗಲಿ ಆ ಒಂದು ಮಠಕ್ಕಾಗಲಿ ಆಸೆ ಪಟ್ಟು ಹೋಗಿರೋಲ್ಲ. ಧರ್ಮ ಕಾರ್ಯ ನಡೆಯಲಿ ಅಂತ ಹೋಗಿರೋವಂಥವರೇ ವಿನಃ ಶುದ್ಧ ಸುಳ್ಳು. ಆಸ್ತಿಗೆ ಯಾರೆಲ್ಲ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ನಾವು ಸೂಕ್ತ ಸಮಯದಲ್ಲಿ ಅದೆಲ್ಲ ಕೂಡ ಸೂಕ್ತ ಪ್ರಾಧಿಕಾರಕ್ಕೆ ನಾವೆಲ್ಲ ಕೊಡ್ತೇವೆ. ಸಂಸ್ಥೆ ಒಬ್ಬಂಟಿಯಾಗಿಲ್ಲ, ಅದು ಟ್ರಸ್ಟ್. ಅದು ಟ್ರಸ್ಟ್ನ ಎಲ್ಲ ಮೆಂಬರ್ಸು ಸಕ್ರಿಯವಾಗಿದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ತಾರೆ. ಎಲ್ಲರ ಸಹಕಾರ ಇದೆ. ಅಲ್ಲಿ ಸ್ಥಳೀಯರ ಎಲ್ಲರ ಸಹಕಾರ ಕೂಡ ತಗೊಂಡು ನಾವು ಮುಂದಿನ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ. ಅದನ್ನೆಲ್ಲ ಖಂಡಿತವಾಗಿ ಕಾನೂನು ಏನಿದೆ, ಕಾನೂನು ಪ್ರಕಾರ ಸ್ವಾಮಿಗಳೇ ಅಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ. ಆ ಮಠಕ್ಕೆ ಗೌರವಾಧ್ಯಕ್ಷರ ಜಯಮ್ಮ ಅವರಿದ್ದರು, ಅವರು ದೈವಾಧೀನರಾಗಿದ್ದಾರೆ. ಮುಂದಿನ ನಮ್ಮ ಟ್ರಸ್ಟ್ ನಿರ್ಧಾರಗಳ ಪ್ರಕಾರ ಅದನ್ನು ಯಾರು ಸೂಕ್ತ ವ್ಯಕ್ತಿಗಳಿದ್ದಾರೆ ಅದನ್ನು ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ. ಒಟ್ಟಾರೆ ಮರಿಯಪ್ಪ ಮತ್ತು ಪತ್ನಿ ಜಯಮ್ಮರವರಿಂದ ನಿರ್ಮಾಣಗೊಂಡ ಓಂಕಾರ ಜ್ಯೋತಿ ಆಶ್ರಮ ಇದೀಗ 2 ಕಣ್ಣುಗಳನ್ನ ಕಳೆದುಕೊಂಡಂತಾಗಿ ಆಶ್ರಮ ಅನಾಥವಾಗಿದೆ. ಆದ್ರೆ ಆಸ್ತಿಗಾಗಿ ಒಂದು ಕಡೆ ಸಂಬಂಧಿಕರು, ಇನ್ನೊಂದು ಕಡೆ ಸ್ವಾಮೀಜಿ ಕಡೆಯವರು ಹೋರಾಟ ನಡೆಸ್ತಾ ಇದ್ದು, ಈ ತಿಕ್ಕಾಟದ ಮಧ್ಯೆ ಆಶ್ರಮ ಯಾರ ಪಾಲಾಗೋದು, ಯಾರ ಕೈ ಸೇರೋದು ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಸ್ಕಾಂ ಇಲಾಖೆಗೆ ವಂಚಿಸಿ ಅನಧಿಕೃತ ವಿದ್ಯುತ್ ಸಂಪರ್ಕ ಹೊಂದಿದ್ದ ಇಲ್ಲೊಂದು ಗ್ರಾಮ ಪಂಚಾಯಿತಿ ಕಚೇರಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಅಧಿಕಾರಿಗಳು ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನತೆಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿ ಮಾದರಿಯಾಗಬೇಕಾಗಿರುವ ಬಾಗೇಪಲ್ಲಿ ತಾಲೂಕಿನ ಕಾನಗಮಕಲಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದು ಬೆಸ್ಕಾಂ ಇಲಾಖೆಗೆ ವಂಚನೆ ಮಾಡಿರುವ ಬಗ್ಗೆ ಎಂಎಂಟಿವಿಯಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿಯಿಂದ ಎಚ್ಚೆತ್ತ ಬಾಗೇಪಲ್ಲಿ ಉಪವಿಭಾಗದ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ತಂಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿ ಅನಧಿಕೃತ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಕಚೇರಿಯಲ್ಲಿ ಬಳಕೆ ಮಾಡಲಾಗುತ್ತಿದ್ದ ಎಲೆಕ್ಟ್ರಾನಿಕ್ ಪರಿಕರಗಳಿಗೆ ಬಳಸಲಾಗುತ್ತಿದ್ದ ವಿದ್ಯುತ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಸ್ಕಾಂ ಕಾಯ್ದೆಯಂತೆ 69,368 ರೂಗಳ ದಂಡ ವಿಧಿಸಿ 1 ವಾರದೊಳಗೆ ದಂಡದ ಹಣ ಪಾವತಿಸುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಕಾನಗಮಕಲಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮೀಟರ್ ಅಳವಡಿಸಿಕೊಳ್ಳದೆ ನೇರ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಬೆಸ್ಕಾಂ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಅನಧಿಕೃತವಾಗಿ ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತಿದ್ದ ಕಾನಗಮಕಲಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಂಡ ಪಾವತಿಸಿ ಬಾಕಿ ಉಳಿಸಿಕೊಂಡಿರುವ ಬಿಲ್ ಮೊತ್ತವನ್ನ ಇನ್ನಾದರೂ ಪಾವತಿಸುವವರೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇಲ್ಲೊಂದು ಗ್ರಾಮದಲ್ಲಿ ಸರ್ಕಾರಿ ಜಾಗ ಬಡವರಿಗಾಗಿ ಮಂಜೂರಾಗಿದ್ರೂ ಸಹ ಇದೀಗ ಅಧಿಕಾರಿಗಳು ಜಾಗ ಇಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪ ಕೇಳಿ ಬಂದಿರುವ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಸರ್ವೆ ನಂಬರ್ 305ರಲ್ಲಿ 2.12 ಎಕರೆ ಸರ್ಕಾರಿ ಜಮೀನು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರೈತರಿಗೆ ಸರ್ಕಾರ ಹೊರಡಿಸಿರುವ ಆದೇಶ ಸುತ್ತೋಲೆ ಮಾರ್ಗಸೂಚಿಗಳಂತೆ ಗ್ರಾಮ ನಿವೇಶನ ಯೋಜನೆಯಡಿ ನಿಗದಿಪಡಿಸಿರುವ ಮೀಸಲಾತಿಯನ್ನ ಪರಿಶೀಲಿಸಿ
ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ, ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಒಟ್ಟು 24.10% ಹೆಚ್ಚಿಸಲಾಗಿದೆ. ಜಮೀನಿನಲ್ಲಿ ನಿವೇಶನ ರಚನೆ ಮಾಡಲು ಸಹಾಯಕ ಖಾದ್ಯಪಾಲಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ನೀಡಿದ್ದು, ಸರ್ವೆ ಮಾಡಲು ಬಂದ ಅಧಿಕಾರಿಗಳು ಇಲ್ಲಿ ಜಾಗವೇ ಇಲ್ಲವೆಂದು ಹೇಳುತ್ತಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ನಾಗಪ್ಪ ಆರೋಪ ಮಾಡುತ್ತಿದ್ದಾರೆ. ನಿವೇಶನಕ್ಕಾಗಿ ಅರ್ಜಿ ಹಾಕಿದವರು ನಮ್ಮ ಪ್ರಾಣ ತಿನ್ನುತ್ತಿದ್ದಾರೆ. ನಮ್ಮ ಅವಧಿ ಮುಗಿಯುವಷ್ಟರಲ್ಲಿ ನಿವೇಶನ ರೈತರಿಗೆ ನಿವೇಶನಗಳನ್ನ ಶಾಸಕರ ಕಡೆಯಿಂದ ಕೊಡಿಸಬೇಕೆಂಬ ಯೋಚನೆಯಿಂದ ನಾವು ಸರ್ವೆ ನಡೆಸಲು ಹೋದಾಗ ಅಧಿಕಾರಿಗಳು ಇಲ್ಲಿ ಜಾಗ ಇಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಗ್ರಾಮಸ್ಥರು ಮಾತ್ರ ನಿವೇಶನಕ್ಕಾಗಿ ಅಲೆದಾಡುವುದು ಮಾತ್ರ ತಪ್ಪಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ನಮ್ಮ ಮಿಸಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು 2017-18ರಲ್ಲಿ ಆಗಿನ ಅಧ್ಯಕ್ಷರು ಸರ್ಕಾರದಿಂದ ಮಂಜೂರಾಗಿದೆ 2 ಎಕರೆ 12 ಗುಂಟೆ 305 ಸರ್ವೆ ನಂಬರಲ್ಲಿ 2 ಎಕರೆ 12 ಗುಂಟೆ ಜಮೀನು ಜಿಲ್ಲಾಧಿಕಾರಿಗಳಿಂದ ನಮಗೆ ಪಂಚಾಯತಿಗೆ ಕೊಟ್ಟಿದ್ದಾರೆ. ಆಶ್ರಯ ಮನೆಗಳಿಗೆ ಅಂತೇಳಿ ನಿವೇಶನಗಳು ಹಂಚೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದನ್ನು 17-18ರಲ್ಲೇ ಪಾಣಿನಲ್ಲೂ ಇದೆ, ಇಒ ಅಪ್ರೂವಲ್ ಆಗಿದೆ, ಈಗ DC ಅಪ್ರೂವಲ್ ಆಗಿದೆ, ಪಾಣಿನಲ್ಲೂ ಎಲ್ಲದರಲ್ಲೂ ಇದೆ. ಪ್ಲಾನ್ ಡೌನ್ ಪ್ಲಾನ್ ಅಪ್ರೂವಲ್ ಆಗಿದೆ. 20-30 ಸೈಟು 187 ನಿವೇಶನ ಕೊಡ್ಬೋದು ಅಂತ ಅಪ್ರೂವಲ್ ಕೊಟ್ಟಿದ್ದಾರೆ. ಈ ದಾಖಲೆ ನಿಮಗೆ ಕೊಡ್ತಾಯಿದ್ದೀನಿ. ಈಗ ನಾವು ಈ ಥರ ಅಪ್ರೂವಲ್ ಆಗಿರೋದು ಇದೆ DC ಅಪ್ರೂವಲಿಂದ ಅಂತ ಹೇಳ್ಬಿಟ್ಟು ನಾವು ಎಲ್ಲನೂ ದಾಖಲೆಗಳು ತಗೊಂಡು ಜನರಿಗೆ ಎಲ್ಲರಿಗೂ ತಿಳಿಸಿದ್ವಿ. ಮನೆ ಇಲ್ಲ, ಸೈಟ್ ಇಲ್ಲ ಅಂತ ಬಂದು ಕೇಳ್ತಾಯಿದ್ರು. ಈ ಥರ 87 ಸೈಟ್ ಇದ್ದಾವೆ. ಯಾರು ಇಲ್ಲದೇ ಇರ್ತಕ್ಕಂಥವ್ರು, ಮನೇನೂ ಇರ್ಬಾರ್ದು, ಸೈಟುಗಳು ಇರ್ಬಾರ್ದು ಅಂತವ್ರು ಬಂದು ಅರ್ಜಿ ಕೊಡ್ರಿ, ತಮಗೆ ಆ ಸೈಟುಗಳು ಇರೋ ಜಾಗ ತೋರಿಸಿ ಅದನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ನೋಡಿದ್ರೆ ಅಲ್ಲಿ ನಾವು ಸರ್ವೇವ್ರನ್ನ ಕರೆಸಿ 2-3 ಬಾರಿ ಬಂದವರು ಅಲ್ಲಿ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಅವ್ರಿನ್ನೂ ಅಲ್ಲಿಲ್ಲ ಅಂತೇಳಿ ಬರವಣಿಗೆಯಲ್ಲಿ ಕೊಡಲಿಲ್ಲ, ನಮಗೆ ಮೌಖಿಕವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ತಾವು ಪತ್ರಿಕಾರ್ತರನ್ನು ಕರೆಸಿ ತಮ್ಮ ಮುಖಾಂತರ ಮೇಲಧಿಕಾರಿಗಳಿಗೆ ತಾವು ತಿಳಿಸಿ ನಮ್ಮ ಗ್ರಾಮಕ್ಕೆ, ಬಡವರಿಗೆ, ನಿವೇಶನಗಳಿದ್ದವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮನ್ನು ಕರೆಸಿ ಕೇಳ್ಕೊತಾ ಇದ್ದೀವಿ ಸರ್. ಯಾವ ಪಂಚಾಯತಿ ಸರ್ ಈ ಥರ ಆಗಿರೋದು, ಇದು ಏನು ಅಂತ? ಸರ್, ಇದು ಹೊಸೂರು ಗ್ರಾಮ ಪಂಚಾಯತಿ, ಗೌರಿಬಿದನೂರು ತಾಲೂಕು. ಎಷ್ಟನೇ ಸರ್ವೆ ನಂಬರಲ್ಲಿ ನಿಮಗೆ ಎಷ್ಟು ಎಕರೆ ಜಾಗ ಕೊಟ್ಟಿದ್ರು ಆಗಿನ DC ಜಿಲ್ಲಾಧಿಕಾರಿಗಳೇನು ಅಂತ? ಸರ್, 305 ಸರ್ವೆ ನಂಬರು, 2 ಎಕರೆ 12 ಗುಂಟೆ ಜಮೀನು. ಅದರಲ್ಲಿ ಅಪ್ರೂವಲ್ ಆಗಿರೋದು 87 ನಿವೇಶನ ಸರ್. ಅಂದರೆ ಯಾವ ಥರ ನಿವೇಶನ ಹಂಚಿಕೆ ಇದು ಮಾಡಿದ್ರೆ ಏನು ಸರ್, ಎಷ್ಟು ಸೈಟುಗಳು ಅಂತ? ಸರ್, 87 ಸೈಟುಗಳು ಆಗಿ ಅಪ್ರೂವಲ್ ಆಗಿದೆ ಅಂತೇಳಿ ನೋಡಿ ಸರ್, ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. DC ಅಪ್ರೂವಲ್ ಆಗಿರ್ತಕ್ಕಂಥ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ಇನ್ನು ಮತ್ತೆ ಇಒ ಅವರು ಅಪ್ರೂವಲ್ಗೆ ಸೈನ್ ಹಾಕಿದ್ದಾರೆ. ಅವರು ನಾನು ಹೊಸೂರು ಗ್ರಾಮಸ್ಥ ಅಶೋಕ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಸರ್, ನಾವು ಗ್ರಾಮ ಪಂಚಾಯತಿಯಲ್ಲಿ ನಿವೇಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದಿದ್ರು. ಅದಕ್ಕೆ ನಾವು ಅರ್ಜಿ ಹಾಕಿದ್ವಿ. 2018ರಲ್ಲಿ DC ಅವರು ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. 2 ಎಕರೆ 12 ಗುಂಟೆ ಇದರಲ್ಲಿ ಸೈಟ್ ಕೊಡ್ತೀವಿ ಅಂತ ಹೇಳಿದರು. ನಾವು ಅರ್ಜಿ ಹಾಕಿದ್ವಿ. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸೈಟ್ ಕೊಟ್ಟಿಲ್ಲ. ನಾವು ಬಂದಿಲ್ಲಿ ಕೇಳಿದ್ದಕ್ಕೆ ಅಧಿಕಾರಿಗಳು ಬರ್ತೀವಿ, ನೋಡ್ತೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ನಿವೇಶನ ಹಂಚಿಕೆ ಮಾಡೋದಕ್ಕೆ. ಮತ್ತು ಸುಮಾರು ಜನಗಳು ಅರ್ಜಿ ಹಾಕವ್ರೆ, ನಿವೇಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. 2017ರಿಂದನೂ ಅಲಿತಾ ಇದ್ದಾರೆ, ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೊಟ್ಟಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಮತ್ತು PD ಅವರು, ಅಧ್ಯಕ್ಷರು ಇವರೆಲ್ಲರೂ ಗಮನ ಹರಿಸಿ ಆದಷ್ಟು ಬೇಗ ಈ ನಿವೇಶನಗಳು ಹಂಚಿಕೊಡ್ಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಳ್ಳು ಬೆಲ್ಲ ತಿಂದು ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯವನ್ನ ವೃದ್ಧಿಸೋಣ. ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದೇವಾರೆಡ್ಡಿ, ವಕೀಲರು, ಚಿಕ್ಕಬಳ್ಳಾಪುರ. ಶ್ರೀ ಶಿವಶಕ್ತಿ ಆಂಜನೇಯ ಸ್ವಾಮಿ ದೇವಾಲಯ, ಶ್ರೀ ದುರ್ಗಾಂಬಾ ದೇವಿ ದೇವಾಲಯ, ಶ್ರೀರಾಮಪುರ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು.
ಅಶ್ವತ್ಥಕಟ್ಟೆ ನಾಗದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಶ್ರೀ ದುರ್ಗಾಂಬಾದೇವಿ ಮತ್ತು ಗಂಗಮ್ಮ ದೇವಿಯ ಉತ್ಸವ ವಿಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ಉಚಿತ ವಿವಾಹ ಮಹೋತ್ಸವ ಮತ್ತು ಶ್ರೀ ಶಿವಶಕ್ತಿ ಪುಣ್ಯಕ್ಷೇತ್ರದ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ದಿನಾಂಕ 12/2/2026 ಗುರುವಾರದಿಂದ 16/2/2026 ಸೋಮವಾರದವರೆಗೆ. ಫೆಬ್ರವರಿ 12ರಂದು ದುರ್ಗಾ ಹೋಮ, ಫೆಬ್ರವರಿ 13ರಂದು ಶ್ರೀ ವೀರಭದ್ರ ಸ್ವಾಮಿ ವೀರಗಾಸೆ ಸಮೇತ ನಾಗದೇವತೆಗಳ ಗ್ರಾಮ ಪ್ರದಕ್ಷಿಣೆ, ದಿನಾಂಕ 14ರಂದು ಶ್ರೀ ಗಾಯತ್ರಿ ವಿಶ್ವಕರ್ಮ ಹೋಮ, ಫೆಬ್ರವರಿ 15ರಂದು ಶಿವರಾತ್ರಿ ಪ್ರಯುಕ್ತ ಮಹಾರುದ್ರಯಾಗ ಹಾಗೂ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಮತ್ತು ಫೆಬ್ರವರಿ 16ರಂದು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಗ್ರಾಮಸ್ಥರು, ದೇವಸ್ಥಾನ ಆಡಳಿತ ಮಂಡಳಿ, ಶ್ರೀರಾಮಪುರ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. Another number 9590060999. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ದಲಿತರ ಸಂಘರ್ಷ ಸಮಿತಿ ವತಿಯಿಂದ ಜನವರಿ 21ರಂದು ಬುಧವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ತಮಟೆ ಚಳವಳಿ ಮಾಡಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ತಿಳಿಸಿದರು. ಅದೇ ರೀತಿಯಾಗಿ ಈಗಿನ ದೇಶದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ತುಂಬ ಅನೇಕ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಬರಬೇಕಾದ್ರೆ ಅದು ಕಾರಣ ಅಂಬೇಡ್ಕರ್ ಮತ್ತು ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ಅದೇ ರೀತಿಯಾಗಿ ಈ ತಾಲೂಕು ಚೇಳೂರು ತಾಲೂಕು ಆಗಬೇಕಾದ್ರೆ ದಲಿತ ಸಂಘ ಸಮಿತಿ ಆಗ್ಬೋದು ಮತ್ತು ರೈತ ಸಂಘಟನೆಗಳಾಗ್ಬೋದು ಅನೇಕ ಹಿರಿಯ ನಾಗರಿಕರು ಹೋರಾಟಗಳನ್ನು ಮಾಡಿ ಈ ತಾಲೂಕನ್ನು ಪಡೆದಿರುವಂಥ ಚೇಳೂರಾಗಿರ್ತದೆ. ಚೇಳೂರು ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಚಳುವಳಿಯ ಪೂರ್ವಭಾವಿ ಸಭೆಯಲ್ಲಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ NA ವೆಂಕಟೇಶ್ ಮಾತನಾಡಿ, ಕಳೆದ ವರ್ಷ 2025ರಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದಲಿತರ ವಿವಿಧ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲು ಸುಮಾರು 11 ದಿನಗಳ ಕಾಲ ಪ್ರತಿ ತಾಲೂಕು ಕೇಂದ್ರದಲ್ಲಿ ಭೂಮಿ ಮತ್ತು ವಸತಿ ವಂಚಿತರಿಗೆ ಸ್ಮಶಾನ ಸೇರಿದಂತೆ ಇತರೆ ಬೇಡಿಕೆಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮ ರೂಪಿಸಲಾಗಿತ್ತು. ಇದರ ಪರಿಣಾಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಪ್ರತಿ ತಾಲೂಕು ತಹಸೀಲ್ದಾರ್, EOಗಳನ್ನ ಒಳಗೊಂಡಂತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಪರಿಣಾಮ ಚೇಳೂರು ತಾಲೂಕು ಬಿಟ್ಟು ಉಳಿದ ಎಲ್ಲಾ ತಾಲೂಕುಗಳಲ್ಲಿ ಅನೇಕ ಸಮಸ್ಯೆಗಳು ಇತ್ಯರ್ಥವಾದವು. ಆದರೆ ಚೇಳೂರು ತಾಲೂಕಿನಲ್ಲಿ ಮಾತ್ರ ಯಾವುದೇ ಸಣ್ಣ ಬೇಡಿಕೆಯೂ ಈಡೇರಲಿಲ್ಲ. ಸ್ಥಳೀಯ ದಸಂಸ ಪದಾಧಿಕಾರಿಗಳು ಅನೇಕ ಬಾರಿ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಇದು ಅತ್ಯಂತ ದಲಿತ ವಿರೋಧಿ ನೀತಿ ಅಲ್ಲದೆ ಬೇರೇನೂ ಅಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಇವತ್ತು ಇಡೀ ದೇಶದಲ್ಲಿ ಸ್ವತಂತ್ರ ಬಂದು ಸಂವಿಧಾನ ರಚನೆ ಆಗಿ ಅಂಬೇಡ್ಕರ್ ಅವರು ಮಹಿಳೆಯರ ಪರವಾಗಿ ಅನೇಕ ರೀತಿಯಲ್ಲಿ ಹೋರಾಟಗಳು ಮಾಡಿ ಮಹಿಳೆಯರು ಈ ದೇಶದಲ್ಲಿ ಉನ್ನತವಾದ ಶಿಕ್ಷಣ ಪಡಿಬೇಕು, ಉನ್ನತವಾದ ಅಧಿಕಾರವನ್ನು ಪಡಿಬೇಕು ಅಂತ ಅವರು ಶ್ರಮ ವಹಿಸಿ ಮಹಿಳೆಯರಿಗೆ ತಮ್ಮ ಹಕ್ಕನ್ನು ಮಂಡಿಸಿ, ಅದೇ ರೀತಿಯಾಗಿ ಈಗಿನ ದೇಶದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ತುಂಬ ಅನೇಕ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಬರಬೇಕಾದ್ರೆ ಅದು ಕಾರಣ ಅಂಬೇಡ್ಕರ್ ಮತ್ತು ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ಅದೇ ರೀತಿಯಾಗಿ ಈ ತಾಲೂಕು ಚೇಳೂರು ತಾಲೂಕು ಆಗಬೇಕಾದ್ರೆ ದಲಿತ ಸಂಘ ಸಮಿತಿ ಆಗ್ಬೋದು ಮತ್ತು ರೈತ ಸಂಘಟನೆಗಳಾಗ್ಬೋದು ಅನೇಕ ಹಿರಿಯ ನಾಗರಿಕರು ಹೋರಾಟಗಳನ್ನು ಮಾಡಿ ಈ ತಾಲೂಕನ್ನು ಪಡೆದಿರುವಂಥ ಚೇಳೂರಾಗಿರ್ತದೆ. ಈ ಚೇಳೂರು ತಾಲೂಕು ಹೊಸದಾಗಿ ತಾಲೂಕು ಆಗೋದ್ರಿಂದನೇ ಜಿಲ್ಲೆಯಾದ್ಯಂತ, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ 11 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಗಿದ್ದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ರವೀಂದ್ರ ಸರ್ ಅವರು
ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಿನ್ ಸರ್ ಅವರು, ಆಮೇಲೆ ಪೊಲೀಸ್ ಇಲಾಖೆಯ ಅಧೀಕ್ಷಕರು, ಇವರೆಲ್ಲರೂ ಕೂಡ ಆ ಒಂದು ಪ್ರತಿಭಟನಾ ನಿರತ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬಂದು ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ರಾಜಾ ಕಾಂತಣ್ಣ ಅವ್ರ ಹತ್ರ, ಆಮೇಲೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ CG ಗಂಗಪ್ಪ ಅವ್ರ ಹತ್ರ, ಇತರೆ ನಮ್ಮ ಚಿಂತಾಮಣಿಯ ಎನ್ ವೆಂಕಟೇಶಣ್ಣ, ರಾಜ್ಯ ಮುಖಂಡರಾಗಿರ್ತಕ್ಕಂಥ ಎನ್ ವೆಂಕಟೇಶಣ್ಣ, ಎನ್ ಮುನ್ಸ್ವಾಮಣ್ಣ, ಇವ್ರ ಹತ್ರ ಎಲ್ಲರ ಹತ್ರ ಚರ್ಚೆ ಮಾಡಿ 2 ಬಾರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕು ನಾವು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಕೂಡ ಕಳೆದ ವರ್ಷ 20ನೇ ತಾರೀಕಿನಿಂದ 11 ದಿನಗಳ ಕಾಲ ಆಯಾ ತಾಲೂಕಿನ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗಿದ್ದು, ಅದರ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ರವೀಂದ್ರ ಸರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಎಲ್ಲ ಜಿಲ್ಲೆಯ ತಾಲೂಕು ಪದಾಧಿಕಾರಿಗಳನ್ನು ಕರೆಸಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸುಮಾರು 4 ಗಂಟೆಗಳ ಕಾಲ ಚರ್ಚೆ ಮಾಡಿದ ಫಲವಾಗಿ ಕೆಲವೊಂದು ತಾಲೂಕುಗಳಲ್ಲಿ ಸುಮಾರು 60-70% ಭಾಗ ಎಲ್ಲ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ವಿವಿಧ ಪದಾಧಿಕಾರಿಗಳಾದ ಪೈಪಾಳ್ಯ ರವಿ, ಶ್ರೀರಂಗಪ್ಪ, ದೊಡ್ಡ ತಿರುಮಲಪ್ಪ, DV ವೆಂಕಟೇಶ್, TN ಶ್ರೀನಿವಾಸ ಸೇರಿದಂತೆ ಮತ್ತಿತರರು ಇದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ರವರು ಸಚಿವ KH ಮುನಿಯಪ್ಪ ರವರ ವಿಜಯಪುರ ಪಟ್ಟಣಕ್ಕೆ ನೀಡುತ್ತಿರುವ ಅನುದಾನದ ಬಗ್ಗೆ ತಿಳಿಸಿದರು. ಅಭಿವೃದ್ಧಿ ಪಥದಲ್ಲಿ ತರ್ತೇನೆ, ಒಂದು ಮಾದರಿ ನಗರವನ್ನಾಗಿ ರೂಪಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದೇ ರೀತಿ ಈಗ 2 ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ನೋಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈಗ ಈ ಒಂದು 3.25 ಕೋಟಿ ವೆಚ್ಚದ ವಿಜಯಪುರ ಚಿಕ್ಕಬಳ್ಳಾಪುರ ಸಂಪರ್ಕ ಮಾಡತಕ್ಕಂಥ ಅಮಾನಿಕೆರೆ ಏರಿಯಾ ರಸ್ತೆ ಒಂದು ಮೇಲ್ದರ್ಜೆಗೇರಿಸತಕ್ಕಂಥ ಕಾರ್ಯ ಈಗಾಗಲೇ ಶುರುವಾಗಿದೆ. ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ನಮ್ಮ ಸಚಿವರಾದ KH ಮುನಿಯಪ್ಪ ಅವರ ಅನುಭವ ಮತ್ತು ದೂರದೃಷ್ಟಿಯ ಯೋಜನೆಗಳು ಪ್ರಸ್ತುತದಲ್ಲಿ ಅಭಿವೃದ್ಧಿ ಕಾಣುತ್ತಿದೆ. ಕೇಂದ್ರ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿದ್ದರೂ ಅವರ ಅನುಭವದಲ್ಲಿ ಪಟ್ಟಣದ ರಸ್ತೆಗಳನ್ನು ಮೇಲ್ದರ್ಜೆಗೆ ಏರಿಸುವ ಕೆಲಸವಾಗುತ್ತಿದೆ. ವಿಜಯಪುರ ಪಟ್ಟಣದ ರಸ್ತೆಗಳ ಕಾಮಗಾರಿಗೆ 50 ಕೋಟಿ ರುಗಳ ರಸ್ತೆ ಅಭಿವೃದ್ಧಿಗೆ ಮುಂದಿನ 15 ದಿನದಲ್ಲಿ ಚಾಲನೆ ನೀಡಲಾಗುತ್ತದೆ. 3.5 ಕೋಟಿ ಅಮಾನಿಕೆರೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭವಾಗಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ಪಥದಲ್ಲಿ ತರ್ತೇನೆ, ಒಂದು ಮಾದರಿ ನಗರವನ್ನಾಗಿ ರೂಪಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದೇ ರೀತಿ ಈಗ 2 ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ನೋಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈಗ ಈ ಒಂದು 3.25 ಕೋಟಿ ವೆಚ್ಚದ ವಿಜಯಪುರ ಚಿಕ್ಕಬಳ್ಳಾಪುರ ಸಂಪರ್ಕ ಮಾಡತಕ್ಕಂಥ ಅಮಾನಿಕೆರೆ ಏರಿಯಾ ರಸ್ತೆ ಒಂದು ಮೇಲ್ದರ್ಜೆಗೇರಿಸತಕ್ಕಂಥ ಕಾರ್ಯ ಈಗಾಗಲೇ ಶುರುವಾಗಿದೆ. ಅದರ 2 ಬದಿ ಇರತಕ್ಕಂಥ ಕೋಡಿ ಸೇತುವೆಗಳು ಶಿಥಿಲ ಆಗಿರೋದ್ರಿಂದ ಮತ್ತು ಬಹಳ ಅಗಲ ಕಿರಿದಾಗಿರೋದ್ರಿಂದ ಅವುಗಳನ್ನ ಅಗಲೀಕರಣ ಮಾಡೋದು ಮತ್ತೆ ಈಗ ಅದನ್ನ ಸುಭದ್ರತೆ ಮಾಡತಕ್ಕಂಥ ದೃಷ್ಟಿಯಿಂದ 2 ಸೇತುವೆಗಳಿಗೆ 11.30 ಕೋಟಿ ಒಂದು DPR ಅನ್ನು ಸಿದ್ಧಪಡಿಸಿ ಅದು ಕೂಡ ಒಂದು ತಾಂತ್ರಿಕ ಅನುಮೋದನೆ ಒಂದು ಹಂತದಲ್ಲಿದೆ. ಅದು ಕೂಡ ಶೀಘ್ರವಾಗಿ ಕಾರ್ಯ ಪ್ರಾರಂಭ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ಅಮಾನಿಕೆರೆ ಸೇತುವೆ ನಿರ್ಮಾಣ ಕಾರ್ಯ ಶುರುವಾದಾಗ ಸುಮಾರು 4-5 ತಿಂಗಳ ಕಾಲ ಆ ರಸ್ತೆ ಸಂಪರ್ಕಕ್ಕೆ ಸಿಗದೆ ಬಂದಾಗ ಒಂದು ದೂರದೃಷ್ಟಿ ಇಟ್ಕೊಂಡು ಚಿಕ್ಕನಹಳ್ಳಿ ಪುರ ಚಂದನಹಳ್ಳಿ ಮುಖಾಂತರ ಶಿಳ್ಘಟ್ಟ ರಸ್ತೆಗೆ ಸಂಪರ್ಕ ಮಾಡತಕ್ಕಂಥ ರಸ್ತೆಯನ್ನು ಕೂಡ ಮೇಲ್ದರ್ಜೆಗೇರಿಸುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಸುಮಾರು 9.50 ಕೋಟಿ ಅಂದಾಜು ವೆಚ್ಚದ ಟೆಂಡರ್ ಈಗಾಗಲೇ ಕರೆದಿದ್ದಾರೆ. ಬಹುಶಃ ಒಂದು 15 ದಿವಸದಲ್ಲಿ ಆ ಕಾರ್ಯ ಕೂಡ ಪ್ರಾರಂಭ ಆಗ್ತದೆ. ಹಾಗೆ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಯೋಜನೆಯಲ್ಲಿ ವಿಜಯಪುರ ಪಟ್ಟಣದ ಹಲವು ಏನು ಮುಖ್ಯ ಜನಸಂಚಾರ ಮತ್ತು ವಾಹನ ಸಂಚಾರ ಜಾಸ್ತಿ ಇದ್ದಂತ ಹಾಳಾಗಿದ್ದಂತ ರಸ್ತೆಗಳನ್ನು ಕೂಡ ಅವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅದು ಕೂಡ ಇನ್ನೊಂದು 15 ದಿವಸದಲ್ಲಿ ಯಾರಾದರೂ ನಮ್ಮ ಕಾಂಟ್ರಾಕ್ಟರ್ ಆ ಕಾರ್ಯ ಶುರು ಮಾಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈಗೇನು ತಾವು ಪಟ್ಟಣದ ಮಧ್ಯ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ 4 ಪಥ ಅಗಲೀಕರಣ ರಸ್ತೆ ಇದೆ, ಅದು ವಿಜಯಪುರದ ಕೋಲಾರ ರಸ್ತೆ ಹರಡಿಪುರದಿಂದ ವೆಂಕಟಾಪುರಕ್ಕೆ ಕೂಡ ಅದನ್ನು ಸಂಪರ್ಕ ಸಿಗಬೇಕು, ಇನ್ನೂ ಒಂದು 700 ಮೀಟರ್ ಆಗಬೇಕು ಅಂತ ಅದಕ್ಕೊಂದು 11 ಕೋಟಿ ಪ್ರಸ್ತಾವನೆ ತಂದು ಅದು ಕೂಡ ಅನುಮೋದನೆ ಹಂತದಲ್ಲಿದೆ. ಹಾಗೆ ಈಗ ಅಗಲೀಕರಣ ನಡೀತಾ ಇರತಕ್ಕಂಥ ರಸ್ತೆ ನಮ್ಮ ಪುರಸಭಾ ಕಚೇರಿಯಿಂದ KEB ಕಚೇರಿವರೆಗೆ 5 ಕೋಟಿಯ ಕೆಲಸ ಮತ್ತು KEB ಕಚೇರಿಯಿಂದ ಅಮಾನಿಕೆರೆವರೆಗೆ 9 ಕೋಟಿ ಕೆಲಸ, ಅವಕ್ಕೂ ಕೂಡ ಚಾಲನೆ ಒಂದು ವಾರದಲ್ಲಿ ಸಿಗ್ತಾ ಇದೆ. ಈಗಾಗಲೇ ಅಂಗಡಿ ಬದಿ ಇದ್ದಂತ ರಸ್ತೆ ಬದಿ ಇದ್ದಂತ ಅಂಗಡಿ ಮುಂಗಟ್ಟುಗಳ ಬದಲಾವಣೆ ಮಾಡೋದಿರ್ಬೋದು, ಮರ ಕಡಿಯೋದಿರ್ಬೋದು, ಈ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ.
ಇಷ್ಟು ಒಂದು ಅವರ ಅನುಭವ, ಒಂದು 35 ವರ್ಷದ ಅನುಭವ, ಮತ್ತೆ ಅವರು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಏನು ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇದು ಸಚಿವಾಲಯದಲ್ಲಿ ಕೆಲಸ ಮಾಡಿದ್ರು, ಅನುಭವವನ್ನ ಇಟ್ಕೊಂಡು ತಮ್ಮ ದೂರದೃಷ್ಟಿಯನ್ನ ಇಟ್ಕೊಂಡು ಎಲ್ಲ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸುವ ಮುಖಾಂತರ ಜನಗಳಿಗೆ ಸುಗಮ ಸಂಪರ್ಕ ಆಗಲಿ ಅಂತಕ್ಕಂಥ ಒಂದು. ಈ ಸಂದರ್ಭದಲ್ಲಿ ವಿಜಯಪುರ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್, ಪುರಸಭೆ ಸದಸ್ಯರಾದ ರಾಜಣ್ಣ, ಇಕ್ಬಾಲ್ ನಾರಾಯಣಸ್ವಾಮಿ, ಮಾಜಿ ಸದಸ್ಯ ಸಂಪತ್ ಕುಮಾರ್, ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್,
sun film, seat cover, floor mat, and all types of batteries and tires available. Royal Auto Spa. Visit once Detailing Walls, Chikkaballapura. For more premium services on affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀರಾಮಪುರ ಯುವಕರ ಬಳಗ ಹಾಗೂ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ಸಮಾಜ ಸೇವೆಗಳ ಮೂಲಕ ಗುರುತಿಸಿಕೊಂಡಿದ್ದು ಶ್ರೀರಾಮಪುರ ಗ್ರಾಮದ ಬಡವರ ನೆರವಿಗೆ ನಿಂತಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗೇನಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರು ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಮೂಲಕ ಕಳೆದ 30 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಬಡವರ, ಅಂಗವಿಕಲರ, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಹೀಗಿರುವಾಗ ತಾಲೂಕಿನ ಶ್ರೀರಾಮಪುರ ಗ್ರಾಮದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಸಿ ಗ್ರಾಮದ 100 ವೃದ್ಧರಿಗೆ ಬೆಡ್ಶೀಟ್ ವಿತರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ 100 ಅಂಗವಿಕಲ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ನಾನು ಬಡತನದಲ್ಲಿ ಬದುಕಿದವನು, ಅನೇಕ ಕಷ್ಟಗಳನ್ನ ಎದುರಿಸಿ ಶ್ರಮದ ಮೂಲಕ ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಬಡಜನರ ನೋವು ನನಗೆ ಚೆನ್ನಾಗಿ ತಿಳಿದಿದೆ. ಕಳೆದ 20 ವರ್ಷಗಳಿಂದ ನನ್ನ ಆದಾಯದ ಒಂದು ಭಾಗವನ್ನ ನಿರಂತರವಾಗಿ ಬಡವರ ನೆರವಿಗೆ ಬಳಸುತ್ತಿದ್ದೇನೆ. ವಿಶೇಷವಾಗಿ ಬಡ ಕುಟುಂಬದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ನನ್ನ ಕೈಲಾದಷ್ಟು ಸಹಾಯ ನೀಡುತ್ತಿದ್ದೇನೆ ಎಂದರು. ನಾವು ಕೈ ಜೋಡಿಸಿದ್ದೀವಿ, ಕೈ ಜೋಡಿಸಿ ಸಕ್ಸಸ್ ಆಗಲಿ ಅಂತೇಳಿ. ಮತ್ತು ಬಡ ಜನತೆಗೆ ಏನಿದೆ, ಹಿಂದುಳಿದ ವರ್ಗಗಳೇನಿದ್ದಾವೆ ಅವು ಸ್ವಲ್ಪ ಮಟ್ಟಿಗೆ ಅದು ತೃಪ್ತಿಯಿಂದ ಇರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಶ್ರೀರಾಮಪುರದಲ್ಲಿ ಇಟ್ಕೊಂಡಿದ್ದೀವಿ. ಏನು ಸರ್, ಶ್ರೀರಾಮಪುರದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ? ಶ್ರೀರಾಮಪುರದಲ್ಲಿ ಈಗ ಏನು ಅಂಗವಿಕಲರಿಗೆ ಫುಡ್ ಕಿಟ್ ಕೊಡ್ತಕ್ಕಂಥದ್ದು, ಓದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಸಹಾಯಧನವನ್ನು ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಆಗ್ಬೋದು, ಅಥವಾ ಬೆಲ್ಸೀಟನ್ನು ಕೊಡ್ತಕ್ಕಂಥದ್ದು, ಚಳಿಗಾಲದ ಅಧಿವೇಶನಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಸೀಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಶ್ರೀರಾಮಪುರದಲ್ಲಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು, ಈಗ ಸ್ವಲ್ಪ ನಾವು ಕೈ ಜೋಡಿಸಿ ಅದು ಒಂದು ಉನ್ನತ ಮಟ್ಟಕ್ಕೆ ನಡೀಲಿ ಅಂತೇಳಿ ಅದನ್ನು ನಡೆಸ್ತಾ ಇದ್ದೀವಿ. ಖಂಡಿತ ಆ ಥರ ಅಲ್ಲ, ಅದನ್ನು ಎಲೆಮರೆಕಾಯಿಯಾಗಿ ಮಾಡ್ಕೊಂಡು ಬರ್ತಿದ್ವಿ. ಇತ್ತೀಚೆಗೆ ನನ್ನ ಸ್ನೇಹಿತ ವೃಂದ ಆ ಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಹೊರತು ನಾವು ಪ್ರಚಾರಕ್ಕಾಗಿ ಯಾವುದೇ ಇದುವರೆಗೂ ನಾನು 25-30 ವರ್ಷಗಳ ಕಾರ್ಯ ಏನಿದೆಯೋ ಅದನ್ನು ಯಾರಿಗೂ ಗೊತ್ತಿಲ್ಲದೇ ನಡೆಸ್ಕೊಂಡು ಬಂದಿದ್ದೀವಿ. ಯಾರಿಗೇನು ಸಹಾಯ ಮಾಡ್ತೀವಿ, ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಇಲ್ಲ. ಇತ್ತೀಚೆಗೆ ಅದು ನನ್ನ ಸ್ನೇಹಿತರ ಒಂದು ವರ್ಗದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾಕೆ ಮುಂದೆ ಬರಬಾರ್ದು ಅನ್ನೋದಕ್ಕೆ ಅವರ ಪ್ರಚಾರಕ್ಕೆ ತಂದಿದ್ದಾರೆ ಹೊರತು ನಾವಂತೂ ಯಾವುದೇ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ, ಯಾವುದೇ ಸ್ವಾರ್ಥಕ್ಕೆ, ರಾಜಕೀಯ ಸನ್ನಿವೇಶಕ್ಕೆ ಇದಲ್ಲ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ನಾನು ಭಾಳಷ್ಟು ನೋವನ್ನು ಅನುಭವಿಸಿದೆ ಮತ್ತು ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿ. ಜೊತೆಗೆ ಬಡತನದಲ್ಲಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ನಾನು ಜೀವನ ಮಾಡಿ ಬಂದವನು. ಆ ಜೊತೆಗೆ ಬಡವರ ಒಂದು ದೀನ ದಲಿತರ ಕುಟುಂಬಗಳಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಇರ್ತದೆ, ಅದನ್ನು ಹೇಗೆ ನಿಭಾಯಿಸಬೇಕು, ವಿದ್ಯಾರ್ಥಿಗಳಾಗ್ಬೋದು, ವಿದ್ಯಾರ್ಥಿ ಜೀವನ ಆಗ್ಬೋದು, ಅಥವಾ ನಾವು ಸಾಮಾಜಿಕವಾಗಿ ಬದುಕತಕ್ಕಂಥ ರೀತಿಯಲ್ಲಿ ಹೆಂಗಿರ್ತೀವಿ ಅಂತ ಅನ್ನೋದನ್ನು ಅನುಭವಿಸಿ ಬಂದಿರತಕ್ಕಂಥಕ್ಕಾಗಿ ಆಗಾಗಲೇ ಪುರಾಣ ಪುಣ್ಯಕಥೆಗಳನ್ನು ಓದಿ ನಾನು
ಆ ರೀತಿ ಮಾಡಬೇಕು ಅಂತೇಳಿ ನನಗೆ ಮನಸ್ಸಾಗಿದೆ. ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಅದರ ಉದ್ದೇಶ ಅಂತ ರಾಜಕೀಯಕ್ಕೆ ಯಾವುದೇ ಕಾಲಕ್ಕೂ ನಾನು ಬರೋದಿಲ್ಲ. ರಾಜಕೀಯ ಉದ್ದೇಶ ನನ್ನಲ್ಲಿಲ್ಲ. ನನ್ನ ಸ್ನೇಹಿತ ವರ್ಗ ಅಥವಾ ಸಾಮಾಜಿಕ ಪಿಡುಗುಗಳಿಂದ ಹೊರ ಬಂದರೆ ಸಾಕು, ವಿದ್ಯಾಭ್ಯಾಸದಲ್ಲಿ ಮುಂದುವರೆದ್ರೆ ಅವು ಮುಂದಿನ ಅವನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವನ್ನು ಕೂಡ ಇಲ್ಲಿ ಇಟ್ಕೊಂಡಿಲ್ಲ ನಾವು. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡವ್ರಿಗೆ ಏನು ಹೇಳ್ತೀರಿ? ಇವತ್ತು ಈ ಅವಕಾಶವನ್ನು ಸದುಪಡಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗಲಿ, ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಕೂಡ ಯಾವುದೇ ಒಂದು ದೀನದಲಿತ ಕುಟುಂಬಗಳು ಏನಿದ್ದಾವೆ ಅಥವಾ ಸಾಮಾಜಿಕ ಹಿಂದುಳಿದ ಯಾವುದೇ ವರ್ಗ ಆಗಿರ್ಬೋದು, ಬ್ರಾಹ್ಮಣ ಆಗ್ಬೋದು, ಇತರೆ ಜಾತಿಗಳು ಯಾವೇ ಆಗಿರ್ಬೋದು, ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಣಗಾಡ್ತಿದ್ರೆ ಖಂಡಿತವಾಗಿ ಅವ್ರು ಒಂದಿನ ಆದರೂ ಕೂಡ ಅವು ತೃಪ್ತಿಯಿಂದ ಇರಕ್ಕೆ ಈ ಸಹಾಯವನ್ನು ಮಾಡಿದ್ದೀವಿ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ಇಂತಹ ದೇಣಿಗೆಗಳು ಸಮಾಜದ ಬಡವರಿಗೆ ಸ್ವಲ್ಪ ಮಟ್ಟಿಗಾದರೂ ಸಹಾಯವಾಗುತ್ತವೆ. ಜೊತೆಗೆ ಇಂತಹ ಕೆಲಸಗಳು ಇತರರಿಗೆ ಪ್ರೇರಣೆಯಾಗುತ್ತವೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಸಂತೋಷ ನೀಡುವಂತಹ ಈ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಎಂದಿನಂತೆ ಶ್ರೀರಾಂಪುರದ ಯುವಕರು, ವಿಶೇಷವಾಗಿ ಶಿವನಾಗು ಮತ್ತು ಅರವಿಂದ್ರವರು ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಈ ವರ್ಷ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಶ್ರೀರಾಂಪುರದಲ್ಲಿ ಇಡೀ ಅಗಲಗುರ್ಕಿ ಪಂಚಾಯತಿಗೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಏನು ಅಂಗವಿಕಲರಿಗೆ ಸುಮಾರು 110 ಜನ ಅಂಗವಿಕಲರಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರಿಗೆ ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡುವಂಥ, ಕಂಬಳಿಯನ್ನು ಕೊಡುವಂಥ ಕೆಲಸನ ಮಾಡಿದ್ದಾರೆ. ಮತ್ತು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವರನ್ನು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ತುಂಬ ಪುಣ್ಯದ ಕೆಲಸವನ್ನು ಈ ಯುವಕರು, ಯಾರು ನಮ್ಮ ಸ್ನೇಹಿತರು, ಒಂದು ಉದ್ಯಮಿಗಳು ಆದಂತಹ ಸೀನಣ್ಣನವರ ಒಂದು ಸಹಕಾರದಲ್ಲಿ ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಶ್ರೀರಾಂಪುರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ನೋಡಿ, ಒಂದು ಬೆಡ್ಶೀಟ್ ಕೊಟ್ಬಿಟ್ರೆ, ಒಂದು ದಿನಸಿ ಕಿಟ್ ಕೊಟ್ಬಿಟ್ರೆ ಯಾರ್ದೋ ಜೀವನ ಬದಲಾಗ್ಬಿಡಲ್ಲ. ಆದರೆ ಇಡೀ ಸಮಾಜ ನಮ್ಮ ಜೊತೆ ನಿಂತಿದೆ, ನಾವು ನಿಶ್ಶಕ್ತರು ಅಂತ ಗೊತ್ತಿದ್ದು ನಮ್ಮನ್ನು ಯಾರೂ ಮರ್ತೋಗಿಲ್ಲ, ನಮ್ಮನ್ನು ಸಮಾಜ ದೂರ ತಳ್ಳಿಲ್ಲ. ಸಮಾಜದ ಒಂದಷ್ಟು ಜನರಾದರೂ ಹೃದಯಪೂರ್ವಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂತಹ ಸಾಂಕೇತಿಕವಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಅವರ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು ಅಂತಂದರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಅಂಥ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸುವಂಥ ಕೆಲಸಗಳು ಈ ರೀತಿಯ ಕೆಲಸಗಳ ಮುಖಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇನ್ನು ಇದೇ ವೇಳೆ ವೇದಿಕೆಯಲ್ಲಿ ನಡೆದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಸ್ವಾಮಿ, ಸದಸ್ಯ ಚಂದ್ರಪ್ಪ, ಡ್ಯಾನ್ಸ್ ಶ್ರೀನಿವಾಸ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಶ್ರೀರಾಂಪುರ ಗ್ರಾಮದ ಯುವಕರ ಬಳಗದ ಸದಸ್ಯರು, ಗಣ್ಯರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಓಂಕಾರ ಆಶ್ರಮದ ಆಸ್ತಿಗಾಗಿ ಬಣ ಬಡಿದಾಟ ವಿಚಾರ. ಆಶ್ರಮದಲ್ಲಿದ್ದ ಅಜ್ಜಿ ಹಠಾತ್ ನಿಧನ, ಮತ್ತೆ ಶುರುವಾದ ಹೈಡ್ರಾಮಾ. ಗ್ರಾಮ ಪಂಚಾಯಿತಿ ಅನಧಿಕೃತ ವಿದ್ಯುತ್ ಬಳಕೆ ಆರೋಪ, ಕಚೇರಿಗೆ ಅಧಿಕಾರಿಗಳ ತಂಡ ಭೇಟಿ, ದಂಡ ವಿಧಿಸಿ ಬೆಸ್ಕಾಂ ಎಚ್ಚರಿಕೆ. ಸರ್ಕಾರಿ ಜಾಗ ಬಡವರಿಗಾಗಿ ಮಂಜೂರು, ಸರ್ವೆಯಲ್ಲಿ ಅಧಿಕಾರಿಗಳಿಗೆ ಜಾಗ ಕಾಣಲಿಲ್ಲ, ನಿವೇಶನಕ್ಕಾಗಿ ಬಡವರ ಅಲೆದಾಟ ತಪ್ಪಲಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ದಲಿತ ಸಂಘರ್ಷ ಸಮಿತಿ ಆಗ್ರಹ, ತಮಟೆ ಚಳುವಳಿಗೆ ಸಿದ್ಧತೆ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ವೆಂಕಟೇಶ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.